ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇನ್ನು ನಾವು KHI ಸ್ವಲ್ಪ ನೋಡಿ ಬರೋಣ. KHI ಅಂದ್ರೆ ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ, ಕರ್ನಾಟಕ ಆರೋಗ್ಯ ಧಾಮ. ಅಲ್ಲ ಇವನು ಇಷ್ಟು ದೊಡ್ಡ ಸಂಸ್ಥೆ ಹೆಂಗಾತು ಅಂತ ನಿಮ್ಮ ತಲೆಯೊಳಗೆ ಬರ್ಬೋದು. ಮೊದಲು 1920 ಮಾತ್ರ ಈ ಭಾಗದೊಳಗೆ ಭಾಳ ಹಿಂದುಳಿದಿತ್ತು. ಇಲ್ಲಿ ಏನು ಅಷ್ಟೊಂದು ಶಿಕ್ಷಣ ಇದ್ದಿರಲಿಲ್ಲ. ಆಮೇಲೆ ಅಜ್ಞಾನ, ಅನಕ್ಷರತೆ ಎಲ್ಲ ಮೈ ತುಂಬಿಕೊಂಡಿದ್ದು. ಆ ಟೈಮ್ದೊಳಗೆ ಒಬ್ಬರು ದೇವ್ರಂಗೆ ಬಂದರು ನೋಡ್ರಿ, ವೈದ್ಯೋ ನಾರಾಯಣ ಹರಿ ಅಂತೀವಿ ನಾವು. ಡಾಕ್ಟರ್ JS ಕೊಕಟ್ನೂರ್ ಅನ್ನೋರು. ಇವರು ಅಮೇರಿಕಾದೊಳಗೆ ಅತಿ ಹೆಚ್ಚು ಕ್ವಾಲಿಫೈಡ್ ಸರ್ಜನ್ ಇದ್ದಂಥ ವ್ಯಕ್ತಿ. ಅದನ್ನೆಲ್ಲ ಬಿಟ್ಟು ಜನಸೇವೆ ಮಾಡಬೇಕಂತೇಳಿ ಇವರು ಬೆಳಗಾವದಿಂದ ಈ ಘಟಪ್ರಭಾ ಭಾಗಕ್ಕೆ ಬಂದರು. ಘಟಪ್ರಭಾ ಭಾಗದೊಳಗೆ ಒಂದು ದಂಡಿ ಮೇಲೆ ಒಂದು ಸಣ್ಣ ಕ್ಲಿನಿಕ್ ತೆಗೆದ್ರು. ಇವರು ಮೊದಲು ಭಾಳ ಕಲ್ತಿದ್ರು. ಇಲ್ಲಿ ಜನ ಬಂದು ತೋರಿಸ್ಕೊಂತ ಹೊಂಟು. ಇವ್ರೊಳಗೆ ಎಂಥ ಶಕ್ತಿ ಇತ್ತು. ಆಮೇಲೆ ಇಲ್ಲಿ ತೋರಿಸಿದವರು ಎಲ್ಲರಿಗೂ ಆರಾಮ ಆಕೈತಿ. ಹೀಗಾಗಿ ಇವ್ರ ಜಾದೂ ಕೈಗಳು ಇಲ್ಲಿ ಕೆಲಸ ಮಾಡಿದ್ದು. ಇವ್ರ ಹೆಸರು, ಈ ಭಾಗದ ಹೆಸರು ಎಲ್ಲ ಕಡೆ ದೂರದ ಪ್ರದೇಶದ ಕಡೆ ಹೊಂಟು. ಕೊನೆಗೆ ಜನ ಬಂಡಿ ಹುಡ್ಕೊಂಡೂ ಇಲ್ಲಿ ಬರಾಕತ್ತಿದ್ರು. ಆಮೇಲೆ ಇವರು ಇಲ್ಲಿ ಈ ಭಾಗಕ್ಕೆ ಬಂದಿದ್ದ ಎಷ್ಟೇನ್ರಿ ನಾನು 1929. ಆಮೇಲೆ ಇದೆಲ್ಲ ಆದಮೇಲೆ ಸುಮಾರು ಒಂದು 6 ವರ್ಷದ ಮೇಲೆ 1935ಕ್ಕೆ ಒಂದು ಸಣ್ಣ ಪ್ರಮಾಣದ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ತಯಾರಾಯ್ತು ನೋಡ್ರಿ. ಆಮೇಲೆ ಇವ್ರು ಏನು ಮಾಡಿದಾರೆ ಅಂದ್ರೆ, ಕೊಕಟ್ನೂರ್ ಸಾಹೇಬರು ಕೂಡಲಿಲ್ಲ. ಅವ್ರಂಗೆ ಸಮಾನ ಮನಸ್ಕರು ಏನು ಇರ್ತಾರಲ್ಲ ಡಾಕ್ಟ್ರುಗಳು, ಅವ್ರನ್ನೆಲ್ಲ ಇಲ್ಲಿ ಕರೆಸ್ಕೊಳಕ್ಕೆ ಶುರು ಮಾಡಿದರು. ಎಲ್ಲೆಲ್ಲಿಂದ ಅಂತಿರ್ನು, ಮುಂಬೈಯಿಂದ ಬೇರೆ ದೊಡ್ಡ ಊರಿಂದ ಎಲ್ಲ ಇಲ್ಲಿ ಡಾಕ್ಟರ್ಸನ್ನು ಕರೆಸ್ಕೊಂಡ್ರು. ಅದರೊಳಗೆ ಅತಿ ಮುಖ್ಯವಾಗಿ ಬಂದವರು ಒಬ್ಬರು ಡಾಕ್ಟರ್ NS ಹರ್ಡೀಕರ್ ಅನ್ನೋರು. ಇವರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಈ ಗೋಕಾಕ್ ಭಾಗದೊಳಗೆ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರದೊಳಗೆ ಏನಾರ ಅಷ್ಟು ಸುಧಾರಣೆ ತರೋಣ ಅನ್ನೋ ಉದ್ದೇಶದಿಂದ ಈ ಡಾಕ್ಟರ್ NS ಹರ್ಡೀಕರ್ ಇವರು ಈ ಕೊಕಟ್ನೂರ್ ಸಾಹೇಬ್ರನ್ನ ಸೇರಿಕೊಂಡ್ರು. ಆಮೇಲೆ ಇನ್ನೊಬ್ಬರು ಅತಿ ಮುಖ್ಯ ಇಲ್ಲಿ ಹೇಳ್ಬೇಕಂದ್ರೆ ಡಾಕ್ಟರ್ MK ವೈದ್ಯ ಅನ್ನೋರು. ಇವರು ಈ ಸಂಸ್ಥೆಗೆ 1948ಕ್ಕೆ ಸೇರಿಕೊಂಡ್ರು. ಆಮೇಲೆ ಇವರು ತಾವು ಸಾಯುವವರೆಗೂ ಅಂದ್ರೆ 1948ರಿಂದ 1993ರವರೆಗೆ ಇಲ್ಲೇ ಇದ್ದುಕೊಂಡು ಇಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸ್ಕೊಂಡು, ಆಮೇಲೆ KHI ಹೊಸ ರೂಪ ಪಡಿಬೇಕಂತೇಳಿ ಅಂದ್ರೆ ಈ ಡಾಕ್ಟರ್ MK ವೈದ್ಯರ ಪಾತ್ರ ಭಾಳ ದೊಡ್ಡದೈತೆ ನೋಡ್ರಿ. ಆಮೇಲೆ ಏನಾಯಿತು, ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಇದ್ರ ನಸೀಬನ ತೇರಿತು ನೋಡ್ರಿ. 1951ರಿಂದ ಈ ಕಡೆ ಅನ್ನಬೋದು ನಾವು. ಏನು ಮಾಡಿದರು, 1951ರಿಂದ ಈ ಕಡೆ ಬಾಂಬೆ ಸರ್ಕಾರ ಏನು ಮಾಡಿತ್ತು, ಈ ಸಂಸ್ಥೆಗೆ 146 ಎಕರೆ ಭೂಮಿ ಕೊಡ್ತ್ರಿ. ಮೊದಲು ಒಂದು 60-70 ಎಕರೆ ಇವ್ರ ಹತ್ರ ಇತ್ತು. ಇದೆಲ್ಲ ಸೇರಿ ಒಂದು ದೊಡ್ಡದೊಂದು 216 ಎಕರೆ ಆಗಿ ಒಂದು ದೊಡ್ಡ ಪ್ರದೇಶದೊಳಗೆ ಆಸ್ಪತ್ರೆ ಒಂದು ಕಾಂಪ್ಲೆಕ್ಸ್ ತಯಾರಾಯ್ತು ನೋಡ್ರಪ್ಪ ಇಲ್ಲಿ. ಹೀಗೆಲ್ಲ ಅದಕ್ಕೂ ಇಲ್ಲಿ ಬರೀ ದವಾಖಾನೆ ಅಂದ್ರೆ ನಾವು ಮುರಿತೀವಿ ರೀ. ಆದರೆ ಇಲ್ಲಿ ಬಂದು ನೋಡ್ಬೇಕು, ಸುತ್ತಲೂ ಗಿಡದ ಮರ ತುಂಬ ಎಲ್ಲ ಪಕ್ಷಿಗಳು, ಅವುಗಳ ಒಂದು ಇಂಪಾದ ಧ್ವನಿ, ಈ ಮರಗಳ ಒಂದು ಹಸಿರು ಅದ ಈ ಪೇಷಂಟ್ಗಳನ್ನಾಗಿ ಉಸಿರಾಗಿ ಕಳಿಸ್ತೈತಿ ನೋಡ್ರಪ್ಪ. ಈ 3 ಮಂದಿ ಮಹಾತ್ಮರಿಂದ ಅಂದ್ರೆ ಒಬ್ಬರು ಡಾಕ್ಟರ್ JS ಕೊಕಟ್ನೂರು, ಮತ್ತೊಬ್ಬರು NS ಹರ್ಡೀಕರು, ಮತ್ತೊಬ್ಬರು MK ವೈದ್ಯ. ಈ 3 ಮಂದಿ ಒಂದು ಪರಿಶ್ರಮದಿಂದ ನಮ್ಮ ಭಾಗದೊಳಗೆ ಇಂಥ ದೊಡ್ಡ ಸಂಸ್ಥೆ ಹುಟ್ಟೈತಿ ನೋಡ್ರಿ. ಇಲ್ಲಿ ಕಡಿಮೆ ಖರ್ಚೊಳಗೆ ರೋಗಿಗಳು ಏನು ಮಾಡ್ತಾರೆ, ತಮ್ಮ ರೋಗ ರುಜಿನ ಎಲ್ಲ ಸುಧಾರಿಸ್ಕೊಂಡು ಹೋಗ್ತಾರೆ ನೋಡ್ರಪ್ಪ. ಇಷ್ಟು ಚಂದ ಐತೆ ನೋಡ್ರಿ.
ಆಮೇಲೆ ಬರೀ ಇದಕ್ಕೆ ನಾವು ಆಸ್ಪತ್ರೆ ಏನಕ್ಕೆ ಬರೋದಿಲ್ಲ ರೀ, ಇದೊಂದು ಆರೋಗ್ಯ ಧಾಮ ಅನ್ಬೋದು. ಇಲ್ಲಿ ಟಿ ವಿ ಸೆನಿಟೋರಿಯಮ್ ಐತಿ. ಆಮೇಲೆ ಹಳ್ಳಿ ಜನರ ಆರೋಗ್ಯವನ್ನು ಉಳಿಸ್ಕೊಳ್ಳೋಕೆ ಕೇಂದ್ರಗಳದಾವು. ಆಮೇಲೆ ನರ್ಸರಿ ಟ್ರೈನಿಂಗ್ ಸ್ಕೂಲ್ ಐತಿ. ಒಟ್ಟಾರೆ ಇದು ನಮ್ಮ ಭಾಗದ್ದೊಂದು ಕಿರೀಟ ನೋಡ್ರಿಪ್ಪ. ಇಂಥ ದೊಡ್ಡ ಸಂಸ್ಥೆಗೆ ನೀವು ಒಂದ್ಸರಿ ಬಂದು ನೋಡ್ರಿ, ಇಲ್ಲಿ ಉಪಚಾರ ಮಾಡಿಸ್ಕೊಳ್ರಿ ಅಂಥದ್ದೇನಾರ ಆದ್ರೆ. ಹಂಗೆ ಎಲ್ಲರೂ ಚೆನ್ನಾಗಿ ಇರಿ. ಧನ್ಯವಾದಗಳು.